ಅದೇನೋ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಕ್ಕೆ ಒಂದೊಂದೇ ಹಸ್ತಗಳು ಬಹಳ ಸುಲಭವಾಗಿ ಸಿಗ್ತಾ ಇವೆ. ವಾಲ್ಮೀಕಿ ಹಗರಣ ಆಯಿತು, ಮೂಡಾ ಹಗರಣ ಆಯಿತು, ಈಗ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸ್ಕೊಂಡಿರುವಂಥದ್ದು ಸಹಜವಾಗಿ ಬಿಜೆಪಿಗೆ ಮತ್ತೊಂದು ಆಹಾರ ಕೊಟ್ಟಂತಾಗಿದೆ. ಇದನ್ನೇ ಆಯುಧ ಮಾಡಿಕೊಂಡಿರುವಂಥ ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸರಣಿ ದಾಳಿಯನ್ನು ನಡೆಸ್ತಾ ಇದೆ. $12,000 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿಕೊಂಡ್ರಿ. ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ. ದಲಿತರ ದುಡ್ಡು ಗ್ಯಾರಂಟಿಗೆ ಬಳಕೆ, ಕೆರಳಿದ ಕೇಸರಿ ಪಡೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ತಿದೆ. ಹೀಗಾಗಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ವರದಿ ಕೇಳಿ ನೋಟಿಸ್ ಜಾರಿ ಮಾಡಿದೆ. ಆಯೋಗದ ನಿರ್ಧಾರ ಸ್ವಾಗತಿಸಿದ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು SCP TSP ಹಣ ನೀವು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸರ್ಕಾರ ಬರ್ತಿದ್ದಂಗೆ 12,000 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿಕೊಂಡ್ರಿ. ದಲಿತರ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಗ್ಯಾರಂಟಿಗೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ ಅಂತಕ್ಕಂಥ ಸ್ಪಷ್ಟವನ್ನು ಅವತ್ತಿನ ಕೂಡ ಆರೋಪ ಮಾಡ್ತಾ ಇದ್ದೇವೆ. ಬಿಜೆಪಿ ನಾಯಕರ ಆರೋಪ ಮತ್ತು ರಾಷ್ಟ್ರೀಯ ಆಯೋಗದ ಪತ್ರಕ್ಕೆ ಕೈ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ದಲಿತರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿ ಮೂಲಕ ದಲಿತರಿಗೆ ತಲುಪುತ್ತಿದೆ. ಈ ಬಗ್ಗೆ ಆಯೋಗಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷರಾಗಿರೋ HM ರೇವಣ್ಣ ಹೇಳಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಜೀವನಿಧಿ ಎಲ್ಲದರಲ್ಲೂ ದಲಿತ ವರ್ಗ ಇದ್ದೇವೆ. ಈ ಹಣ ಅವ್ರಿಗೆ ತಲುಪುತ್ತೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರೇನೋ ಎಲ್ಲಾ ಗ್ಯಾರಂಟಿಗಳು ಸುಸೂತ್ರವಾಗಿ ನಡೀತಿವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಎದ್ದಿದೆ. ಅಭಿವೃದ್ಧಿಗೆ ದುಡ್ಡೇ ಇಲ್ಲ, ಗ್ಯಾರಂಟಿಗೆ ಎಲ್ಲಾ ಹೋಗ್ತಿದೆ ಎಂದ ರಾಯಾರೆಡ್ಡಿ. ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ ಎಂದ DK ಶಿವಕುಮಾರ್. ಕೊಪ್ಪಳದ ಯಲಬುರ್ಗಾದಲ್ಲಿ ಮಾತನಾಡಿದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯಾರೆಡ್ಡಿ, ಅಭಿವೃದ್ಧಿಗೆ ಹಣವಿಲ್ಲ, ಎಲ್ಲವನ್ನೂ ಗ್ಯಾರಂಟಿಗಳೇ ಮುಚ್ಚಿಬಿಟ್ಟಿವೆ ಎಂದಿದ್ದಾರೆ. ಗ್ಯಾರಂಟಿಗೆ ನಾವು 60 ರಿಂದ 65 ಸಾವಿರ ಕೋಟಿ ರೂಪಾಯಿ ಕೊಡಬೇಕು, ಅದರ ಕಷ್ಟ ನನಗೇ ಗೊತ್ತು ಎಂದಿದ್ದಾರೆ. ಆದರೆ ಗ್ಯಾರಂಟಿಯಿಂದ ಯಾವುದೇ ಕಷ್ಟ ಆಗಿಲ್ಲ, ಗ್ಯಾರಂಟಿಯನ್ನು ಮುಳುಗಿಸಿಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನನಗೆ ಇವತ್ತು ತಮ್ಮ ಆರ್ಥಿಕ ಸಲಹೆಗಾರನಿದ್ರೆ ಅವ್ರಿಗೆ ದಿನನಿತ್ಯ ನಾನು ಇರೋದ್ರಿಂದ ಇವತ್ತು ಹಣ ಬರ್ತಾರೆ, ಬರ್ತಿದ್ದಿಲ್ಲ. ಇದು ಇಂಪಾಸಿಬಲ್. ಇದು ಒಂದೇ ಕೆಲಸ ಆಗಿರೋದು ಇಡೀ ರಾಜ್ಯದಲ್ಲಿ. ಯಾಕಂದ್ರೆ ನಿಮ್ಗೆ ಗ್ಯಾರಂಟಿನೇ ನಿಮ್ಮನ್ನು ಮುಗಿಸ್ಬಿಟ್ಟದೆ. 60,000 65,000 ಕೋಟಿ ಖರ್ಚು ಮಾಡ್ಬೇಕು. ನಾವು ಎಷ್ಟು ತ್ರಾಸಿದೆ ಅನ್ನೋದು ಅನ್ಕೊತಿದೆ. ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ. ನಾವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀವಿ. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ. ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ. ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಗ್ಯಾರಂಟಿ ಗುದ್ದಾಟದ ಮಧ್ಯೆ ಕೇಂದ್ರ ಹಣಕಾಸು ಸಚಿವರಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯತ್ನಾಳ್ ಬರೆದಿದ್ದ ಪತ್ರಕ್ಕೆ ಸ್ಪಂದನೆ ಸಿಕ್ಕಿದೆ. ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಗಮನ ಹರಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಾದ ಹಿನ್ನಡೆ ಬಗ್ಗೆ ಚರ್ಚೆಯಾಗ್ತಿದೆ. ಗ್ಯಾರಂಟಿ ಇದ್ರೂ ಹಿನ್ನಡೆಯಾಗಿದ್ರಿಂದ ಇವತ್ತು ಕೇಂದ್ರ ಸತ್ಯಶೋಧನಾ ಸಮಿತಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿತ್ತು. ಈ ಸಮಿತಿಯ ಮುಂದೆ BK ಹರಿಪ್ರಸಾದ್ ಪ್ರತ್ಯೇಕ ವರದಿ ಮಂಡಿಸಿದ್ದಾರೆ. ವರದಿಯಲ್ಲಿ ಸಿಎಂ DCM ನಾಯಕತ್ವ ಬಗ್ಗೆ ಉಲ್ಲೇಖಿಸಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಹಿರಿಯರ ಸಲಹೆ ಪರಿಗಣಿಸಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಅಂದ್ರೆ ಕೇವಲ ಸಿದ್ದರಾಮಯ್ಯ, DK ಶಿವಕುಮಾರ್ ಅಲ್ಲ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡಿಬೇಕು ಅಂತ ವರದಿಯಲ್ಲಿ ತಿಳಿಸಿದ್ದಾರೆ. ಪ್ರಸನ್ನ, ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.